ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ತಿಂಗಳಲ್ಲಿ ನಿಮ್ಮನ್ನು ನೋಡಲು ಸಂತೋಷವಾಗಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಸದಾ ಸಹಾಯ ಮಾಡುವ ಯಾರಾದರೂ ಇದ್ದಾರೆಯೇ? ನಿಮ್ಮ ವಿಶೇಷವಾದ ವ್ಯಕ್ತಿಯಿಂದ 24/7 ನೀವು ಉತ್ತರವನ್ನು ಪಡೆಯುತ್ತೀರಾ? ನಾವೆಲ್ಲರೂ ಸದಾ ಲಭ್ಯವಿರುವ ಸಹಾಯಕನನ್ನು ಹೊಂದಿದ್ದೇವೆ ಎಂದು ಹೇಳುವುದರ ಮೂಲಕ ನಿಮ್ಮನ್ನು ಪ್ರೋತ್ಸಾಹಿಸಲು ಎಂದು ನಾವು ಇಲ್ಲಿದ್ದೇವೆ. ಕೀರ್ತನೆ 46:1 ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಸ್ನೇಹಿತರೆ, ಜೀವನದ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ಸಮಯದಲ್ಲಿ ದೇವರು ಒಮ್ಮೊಮ್ಮೆ ಬರುವ ಸಹಾಯಕನಲ್ಲ, ಆದರೆ ಯಾವಾಗಲೂ ಇರುವ ಸಹಾಯಕನು ಎಂದು ತಿಳಿದುಕೊಳ್ಳುವುದು ಎಂತಹ ದೊಡ್ಡ ಸಾಂತ್ವನ. ಯೇಸು ಎಂದಿಗೂ ತೂಕಡಿಸುವವನಲ್ಲ ಅಥವಾ ನಿದ್ರಿಸುವವನಲ್ಲ. ನಿಮ್ಮ ಕರೆಗಾಗಿ ಅವರ ಸಂಪರ್ಕ ಲೈನ್ ಎಂದಿಗೂ ಕಾರ್ಯನಿರತವಾಗಿರುವುದಿಲ್ಲ. ಎಲ್ಲಿ, ಯಾವಾಗ ಮತ್ತು ಹೇಗೆ ಎಂಬುದು ಮುಖ್ಯವಲ್ಲ. ನಿಮಗೆ ಶಕ್ತಿಯನ್ನು ನೀಡಲು ಮತ್ತು ನಿಮ್ಮ ಆಶ್ರಯವಾಗಿರಲು ಅವರು 24/7 ಲಭ್ಯವಿದ್ದಾರೆ. ಆತನ ಶಕ್ತಿಯು ನಮಗೆ ಸವಾಲುಗಳನ್ನು ಜಯಿಸಲು, ಕಷ್ಟಗಳನ್ನು ಸಹಿಸಿಕೊಳ್ಳಲು ಮತ್ತು ಧೈರ್ಯವನ್ನು ಕಂಡುಕೊಳ್ಳಲು ಶಕ್ತಿಯನ್ನು ನೀಡುತ್ತದೆ. ಯೇಸು ನಮ್ಮ ಕಣ್ಣೀರನ್ನು ಲಕ್ಷಿಸುತ್ತಾರೆ. ಆತನ ಸಹಾಯವು ನಾವು ನಿರೀಕ್ಷಿಸುವ ರೀತಿಯಲ್ಲಿ ಅಥವಾ ನಮ್ಮ ಆದ್ಯತೆಯ ಸಮಯದಲ್ಲಿ ಬರದಿರಬಹುದು, ಆದರೆ ಅದು ಅವರ ಪರಿಪೂರ್ಣ ಜ್ಞಾನ ಮತ್ತು ಪ್ರೀತಿಯ ಪ್ರಕಾರ ಬರುತ್ತದೆ. ನನ್ನನ್ನು ಹುಡುಕುವುದನ್ನು ಮುಂದುವರಿಸಿ, ನಿಮ್ಮ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಶುಭದಾಯಕವಾದ ತಿಂಗಳು ನಿಮ್ಮದಾಗಲಿ.